यमाय नमः दीर्घदेहाय नमः श्रीमज्जनीश्चराय नमः प्रणतोऽस्मि दिवाकरं ददिशङ्क तुषाराभं क्षीरोदार्णव सम्भवं नमामि शिशिनं भक्त्या शम्भो मुकुटभूषणं धरणी गर्भसम्भूतं विद्युत्काञ्चन सन्निभं कुमारं शक्तिहस्तं च मङ्गलं प्रणमाम्यहं प्रियङ्गु कलिकाभासं रूपेण प्रतिमम्बुदं सौम्यं सौम्य नमामि शशिनन्दनं देवानां च ऋषीणां च गुरुं काञ्चन सन्निभं वन्द्यं च त्रिषु लोकेषु प्रणमामि बृहस्पतिं हिमकुन्द मृणालाभं दैत्यानां परमं गुरुं सर्वशास्त्र प्रवक्तारं भार्गवं प्रणमाम्यहं रविपुत्रं यमाग्रजं छाया मार्ताण्ड सूनुं च प्रणमामि शनीश्चरं वीर्यं चन्द्रादित्य विमर्दनं सिंहिका गर्भसम्भूतं तं राहुं प्रणमाम्यहं पलाश पुष्पसङ्काशं तारक ग्रहतारकं रौद्रं धूमकेतुं प्रणमाम्यहं अरिष्टानि प्रणश्यन्तु दुरितानि भयानि च शान्तिरस्तु शुभं नोऽस्तु ग्रहा कुर्वन्तु मङ्गलं कोणोऽन्तको रौद्र यमोतभद्रो पिङ्गळ मन्दसौरी नित्यं स्मृतो यो हरते च पीडां तस्मै नमः श्री रविनन्दनाय सुरासुर किं पुरुषो रगेन्द्र गन्धर्व विद्याधर पन्नगाश्च सर्वे विषमस्थितेन तस्मै नमः श्री नर नरेन्द्र पशवो मृगेन्द्र वन्याश्चये कीट
पतङ्गभृङ्गा पीड्यन्ति सर्वे अस्ति तेन तस्मै नमः श्री देवाश्च दुर्गाणि वनानि यत्र सेनानिवेश पुरपत्तनानि पीड्यन्ति सर्वे विषमस्ति तेन रविनन्दनाय प्रयागकूले यमुनातटे च सरस्वती पुण्य जले गुहायां यो योगिनां ध्यान गतोऽपि सूक्ष्मश्री रविनन्दनाय अन्यप्रदेश स्वगृहं प्रविष्ट तदीयवारे नरः सुखी स्यात् गृहाद्गतो न पुनः प्रयाति रविनन्दनाय स्रष्टा स्वयं भूर्भव नत्रयस्य संहरते पिनाकी एकस्त्रिधा तस्मै नमः श्री रविनन्दनाय सन्न्यष्टकं त्रे पशुबान्धवैश्च पठेत्तु सौख्यं भुवि भोगयुक्तः हरे कृष्ण 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 हरे 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 राम 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 हरे हरे नारसिंह 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 पाहि मां नारसिंह 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 रक्ष मां वेङ्कटरमण 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 पाहि मां वेङ्कटरक्ष मां अनन्तेश्वर पाहि मां अनन्तेश्वर लक्ष्मी पाहि मां महालक्ष्मी 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 रक्ष मां आञ्जनेय 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 पाहि मां आञ्जनेय 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 रक्ष मां शनैश्चर 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 पाहि मां शनैश्चर 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 रक्ष मां कीर्तेश्वर 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 पाहि मां कीर्तेश्वर 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 रक्ष मां शारदाम्बे 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 पाहि मां शारदाम्बे शारदाम्बे
ಸಾಯಿನಾಥ ಪಾಹಿ ಮಾಂ ಸಾಯಿನಾಥ ಸಾಯಿನಾಥ ಸಂಸೇವಿತಂ ಸಕಲ ಕಲ್ಮಷ ರಾಶಿನಾಶಂ ಕಲ್ಯಾಣ ಕಾರಕಂ ಅಶೇಷ ನಿಜಾನುಗಾನಾಂ ಸತ್ವಂ ನರಸಿಂಹಂ ಮಹಿದೇಹಿ ಕೃಪಾವಲೋಕಂ. ಎಲ್ಲರೂ ಇಟ್ಕೊಳ್ಳಿ, ಕೈ ಮುಗಿದು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳಿ. ಹೇ ಶನಿದೇವ, ನಮ್ಮ ಈ ದೀಪೋತ್ಸವದಿಂದ ಸಂತುಷ್ಟರಾಗಿ ನಮ್ಮ ಮನದ ಇಷ್ಟಾರ್ಥಗಳನ್ನು ಈಡೇರಿಸಿ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸೌಭಾಗ್ಯಗಳನ್ನು ಕರುಣಿಸಿ ಜ್ಞಾನ, ಭಕ್ತಿ, ದುರ್ವ್ಯಸನಗಳಲ್ಲಿ ವೈರಾಗ್ಯ, ಒಳ್ಳೆಯ ವಿದ್ಯೆ, ಸ್ಮರಣ ಶಕ್ತಿ, ಬುದ್ಧಿಶಕ್ತಿ ಕರುಣಿಸು. ರೋಗ ರುಜಿನ, ಸಂಕಷ್ಟ ನಷ್ಟ, ಅಶಾಂತಿ, ಮನೋವ್ಯಥೆ, ದುಃಖ, ಭಯ, ಅಪವಾದ, ಋಣಬಾಧೆ ಪರಿಹರಿಸಿ ನನ್ನನ್ನು, ನನ್ನ ಸಪರಿವಾರವನ್ನು ರಕ್ಷಿಸಿ ಕರುಣಿಸು. ಹೇ ದೇವರೇ, ನಿನಗಿದು ಶರಣು. ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನಿ ಸಂಧ್ಯಾದೀಪಂ ನಮೋಸ್ತುತೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೆ. ದೀಪಮೂಲೆ ಸ್ಥಿತೋ ಬ್ರಹ್ಮ ದೀಪಮಧ್ಯೆ ಜನಾರ್ದನ. ಶಂಕರ ಪ್ರೋಕ್ತ ಸಂಧ್ಯಾದೀಪಂ ನಮೋಸ್ತುತೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಕೃಪಯಾ ದೇವ ತ್ವಯಿ ಭಕ್ತಿಂ ನಮೋಸ್ತುತೆ. ನಮಃ ಪಂಕಜನಾಭಾಯ ಪಂಕಜಾಗ್ರಯೇ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮಾತ್ ಸ್ಮರಣಾತ್ ಭವೇತ್. ಮನಸೇಂದ್ರಿಯೋರ್ವ ಬುದ್ಧ್ಯಾತ್ಮನಾ ವಾ ವನುರಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ.
ಶನೈಶ್ಚರ ಪ್ರೀಯತಾಂ ತತ್ಸರ್ವಂ ಪ್ರಾಣಬುದ್ಧಿ ಧರ್ಮಾಧಿಕಾರತಃ ಜಾಗ್ರತ ಸ್ವಪ್ನ ಸುಸ್ವಪ್ನ ಮನಸ್ಥ ವಾಚ ಕರ್ಮಣ ಹಸ್ತಾಭ್ಯಾಂ ಪದ್ಭ್ಯಾಂ ಮುದರೇಣ ಶಿಶ್ನಾ ಯಸ್ಮೃತಂ ಯದುಕ್ತಂ ಯತ್ಕೃತಂ ತತ್ಸರ್ವಂ ಬ್ರಹ್ಮಾರ್ಪಣಂ ಭವತು. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ನಾರಾಯಣಾಯ ನಮಃ. ಕೂತ್ಕೊಳ್ಳಿಕ್ಕಾಗಲು ಎದ್ದು ನಿಂತ್ಕೊಳ್ಬೇಕು. ಭಗವಂತನಿಗೆ ದೀಪಾರಾಧನೆಯನ್ನು ಮಾಡಿ ಸಮರ್ಪಿಸಿದ್ದೇನೆ. ಈಗ ತಾನೇ ಅಯೋಧ್ಯೆಯಲ್ಲಿ ಶ್ರೀರಾಮ ಶಯನಾವಸ್ಥೆಗೆ ಹೋಗ್ತಾ ಇದ್ದಾರೆ. ಭಗವಂತನನ್ನ ಈ ಸಮಯದಲ್ಲಿ ಮಲಗಿಸಿ ನಾಳೆಯ ಪ್ರಾತಃ ಕಾಲದಲ್ಲಿ ಸೂರ್ಯಚಂದ್ರ ಇರುವಷ್ಟು ಸಮಯ ಎಲ್ಲ ಭಕ್ತರನ್ನು ನೀನು ರಕ್ಷಿಸಬೇಕು, ಕಾಯಬೇಕು ಅಂತ ಹೇಳಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕಿದ್ದೇವೆ. ಈಗ ಭಗವಂತ ಶಯನಾವಸ್ಥೆಯಲ್ಲಿರ್ತಾನೆ. ಯಥಾಶಕ್ತಿ ಯಥಾ ಕಿಂಚಿತ್ ಕಥೆಗಳನ್ನೆಲ್ಲ ನೀವು ಕೇಳಿದ್ದೀರಿ. ಆದರೆ ಈ ಸಮಯದಲ್ಲೊಮ್ಮೆ ಕೇಳಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವ ಅಂತ ಹೇಳಿ ಶ್ರೀರಾಮನನ್ನ ನೆನೆಸಿಕೊಂಡು ತ್ರೇತಾಯುಗದಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಹೋದಾಗ ಸನಕ ಸನಂದನ ಸನಾತನ ಸನತ್ಕುಮಾರ ಹೇಳುವವರು ಮೊದಲಾಗಿ ಆವಿರ್ಭೂತರಾದಂತಹ ಅವರು ಬ್ರಹ್ಮದೇವ ಹೇಳ್ತಾರೆ ಸೃಷ್ಟಿಯ ಕಾರ್ಯದಲ್ಲಿ ಮುಂದುವರಿಸಿ. ಅವರು ಮುಂದುವರಿಸುವುದಿಲ್ಲ. ಕೂಡಲೇ ಬ್ರಹ್ಮ ಶಾಪವನ್ನು ಕೊಡುತ್ತಾನೆ, ನೀವು ಹೇಗಿದ್ದೀರೋ ಹಾಗೇ ಇರಿ. ಅವರು ಯುವಕನಂತೆ ಕಾಣ್ತಾ ಇದ್ದಾರೆ, ಈಗಲೂ ಕೂಡ ಯುವಕನಂತೆ ಇದ್ದಾರೆ. ಆದರೆ ಮಹಾ ತಪಸ್ವಿಗಳು, ಅನುಷ್ಠಾನವಂತ ಸನಕ ಸನಂದನ ಸನಾತನ ಸನತ್ಕುಮಾರರೊಮ್ಮೆ ವಿಷ್ಣುವನ್ನು ಕಾಣಲಿಕ್ಕೆ ಅಂತ ಬರ್ತಾರೆ. ಆಗ ಅಲ್ಲೇ ಇರತಕ್ಕಂಥ ದ್ವಾರಪಾಲಕರಾದಂತಹ ಜಯವಿಜಯರು ಏನ್ ಮಾಡ್ತಾರೆ ಕೇಳಿದ್ರೆ ಅವರನ್ನ ತಡೀತಾರಂತೆ. ಯಾರು ತಡೆಯುವವರಲ್ಲ. ಜಯವಿಜಯ ಸನಕ ಸನಂದನ ಸನತ್ಕುಮಾರರನ್ನು ಯಾರೂ ತಡೆಯಲಿಕ್ಕಿಲ್ಲ. ಅಷ್ಟು ಪ್ರಭಾವಶಾಲಿಗಳು, ಅಷ್ಟು ತಪಸ್ವಿಗಳು, ಅಷ್ಟು ಮೇಧಾವಿಗಳು. ಅಂತವರನ್ನು ಇವರು ತಡೀತಾರೆ. ಯಾಕೆ? ವಿಷ್ಣು ಹೇಳಿ ಹೋಗ್ತಾರೆ, ಯಾರು ಬಂದರೂ ಬಿಡಬೇಡಿ ಅಂತ. ಯಾಕಂದ್ರೆ ವಿಷ್ಣುವಿಗೆ ಗೊತ್ತಿದೆ ಇವರು ಬರ್ತಾರೆ ಅಂತ. ರಾಜನ ಆಜ್ಞೆಯನ್ನು ಪಾಲಿಸಬೇಕಾದದ್ದು ದ್ವಾರಪಾಲಕರ ಕರ್ತವ್ಯ. ಜಯ ವಿಜಯರು ಅವರನ್ನು ತಡೀತಾರೆ. ಸ್ವಾಮಿಗಳು ಸ್ವಲ್ಪ ನಿಲ್ಲಿ, ಭಗವಂತ ಈಗ ತಾನೇ ಹೇಳಿ ಹೋಗಿದ್ದಾನೆ ಯಾರನ್ನು ಬಿಡಬೇಡ ಅಂತ ಹೇಳಿ, ಏಕಾಂತದಲ್ಲಿ ಇರ್ತೇನೆ ಅಂತ ಹೇಳಿದ್ದಾನೆ, ಅದರಿಂದ ನಾವು ಬಿಡುವವರಲ್ಲ. ಕೂಡಲೇ ಅವರಿಗೆ ಶಾಪವನ್ನು ಕೊಡ್ತಾರೆ. ಹರಿಯನ್ನ ಕಾಣಲಿಕ್ಕೆ ಬಂದಂತಹ ನೀವು ನಮ್ಮನ್ನು ಹೇಗೆ ತಡೆದರೋ, ನೀವು ಹರಿದ್ವೇಷಗಳಾಗಿ ಹುಟ್ಟಿ ಅಂತ ಶಾಪವನ್ನು ಕೊಟ್ಟು, ಆ ಶಾಪದ ಗುಣಕ್ಕೆ ವಿಷ್ಣುವಿನಲ್ಲಿ ಹೋಗಿ ಹೇಳಿಕೊಡ್ತಾರೆ, ಭಗವಂತ ನಿನ್ನನ್ನು ದ್ವೇಷಿಸುವಂತ ಶಾಪವನ್ನು ನಮಗೆ ಕೊಟ್ಟಿದ್ದಾರೆ. ಆಗ ಭಗವಂತ ಹೇಳ್ತಾನೆ, ಇಲ್ಲ ನೀವೇನು ಹೆದರಬೇಡಿ, 3 ಜನ್ಮಗಳನ್ನ ನಾನು ನಿಮಗೆ ಕೊಡ್ತೇನೆ, ಇಬ್ಬರಿಗೂ ಕೂಡ. ಆ ಜನ್ಮದಲ್ಲಿ ನನ್ನನ್ನ ದ್ವೇಷಿಸುವರಾಗಿ ಹುಟ್ಟುತ್ತೇನೆ ನೀವು, ಆದ್ರೆ ನಿಮ್ಮನ್ನು ಮೋಕ್ಷ ಮಾಡಲಿಕ್ಕೆ ನಾನೇ ಪುನಃ ಅವತಾರವನ್ನು ತಾಳಿ ಬರ್ತೇನೆ ಅಂತ ಹೇಳಿ ಭಗವಂತ ಅವರಿಗೆ ಅಭಯವನ್ನು ಕೊಡ್ತಾನೆ. ಅದರ ಪ್ರತೀಕವಾಗಿ ಪ್ರಪ್ರಥಮವಾಗಿ ಕಶ್ಯಪ ಮತ್ತು ದಿತಿಗೆ ಹುಟ್ಟಿದವರು ಹಿರಣ್ಯಕಶ್ಯಪ, ಅವರೇ ಜಯವಿಜಯ. ಎರಡನೇ ಅವತಾರದಲ್ಲಿ ರಾವಣ ಮತ್ತು ಕುಂಭಕರ್ಣರಾಗಿ ಜನಿಸಿಕೊಳ್ತಾರೆ. ಈ ರಾವಣ ಮತ್ತು ಕುಂಭಕರ್ಣರಾಗಿ ಜನಿಸಿದಂತವರು ಪುಲಸ್ತ್ಯ ಮಹರ್ಷಿಯ ಮಗ
ವಿಶ್ವವಸು ಹೇಳುವಂತ ಇವರಿಗೆ ಕೈಕಸೆಯ ದಂಪತಿಗಳಿಗೆ ಹುಟ್ಟುವವನೇ ರಾವಣ. ಅವನು 4 ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ ಮೊದಲನೆಯವನು ಯಾರು ಅಂತ ಕೇಳಿದ್ರೆ ರಾವಣೇಶ್ವರ. ಆ ರಾವಣೇಶ್ವರ ಹುಟ್ಟುವಾಗಲೇ ಒಂದು ವಿಚಿತ್ರವಾದಂತ ಒಂದು ತಲೆ ಇದೆ, ಯಾಕಂದ್ರೆ 10 ತಲೆಗಳಿತ್ತಂತೆ. ಅವನು 10 ತಲೆಯನ್ನು ಹೊಂದಿದವನಾದ್ರಿಂದ ಅವನಿಗೆ ರಾವಣ ಅಂತ ಹೆಸರಿಟ್ಟರು. ಹಾಗೆ ಒಂದು ದಿನ ಬಾಲಕನಾಗಿದ್ದಂತಹ ಸಂದರ್ಭದಲ್ಲಿ ಕೈಕಸೆ ಅವನನ್ನು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ರಾವಣ ಬಾಲಕನಾಗಿದ್ದ. ಇಂದ್ರವತ್ವವನ್ನು ನೋಡಿ ನೀನು ಇವನಂತೆ ಆಗಬೇಕು, ಲೋಕವನ್ನು ಜಯಿಸಬೇಕು, ಇವನನ್ನೊಮ್ಮೆ ಜಯಿಸಬೇಕು ಅಂತ ಒಮ್ಮೆ ರಾವಣನಿಗೆ ಹೇಳಿಬಿಡ್ತಾರಂತೆ ಬಾಲ್ಯದಲ್ಲಿರುವ. ಅಲ್ಲಿನ ನಂತರ ಇವನಿಗೆ ತಪಸ್ಸಿಗೆ ಹೋಗ್ತಾನೆ. ಘೋರವಾದಂತಹ ತಪಸ್ಸು, ಬ್ರಾಹ್ಮಣ್ಯದಲ್ಲಿ ಹುಟ್ಟಿ ಘೋರವಾದಂತಹ ತಪಸ್ಸನ್ನು ಆಚರಣೆ ಮಾಡ್ತಾರೆ. ಆ ಘೋರವಾದಂತಹ ತಪಸ್ಸಿನ ಫಲವಾಗಿ ಇಡೀ ಲೋಕವನ್ನೇ ಜಯಿಸಿಕೊಳ್ತಾನೆ. ಲೋಕವನ್ನ ಜಯಿಸಿದಂತಹ ರಾವಣೇಶ್ವರ ಅನೇಕಾನೇಕ ಅಪ್ಸರೆಯರನ್ನ, ದೇವಾಂಗನೆಯರನ್ನ ಹಿಂಸಿಸಲಿಕ್ಕೆ ಶುರು ಮಾಡುತ್ತಾನೆ. ಅದನ್ನು ಕಂಡಂತಹ ಭೂದೇವಿ ತಡಿಲಿಕ್ಕೆ ಕೊಡುವುದಿಲ್ಲ. ಪಾಪದಿಂದ ತುಂಬಾ ಬಳಲ್ತಾ ಇದ್ದಾರೆ ತಾಯಿ. ಆ ತಾಯಿ ಬಳಲಿದಂತಹ ತಾಯಿ ಸೀದಾ ಬ್ರಹ್ಮನ ಹತ್ರಕ್ಕೆ ಹೋಗ್ತಾಳೆ. ಭೂದೇವಿ, ತಂದೆ, ಇವರ ಪಾಪ ಕೃತ್ಯದಿಂದ ನನ್ನ ದೇಹ ಗರ್ಭರಿತವಾಗ್ತಾ ಇದೆ, ನನ್ನನ್ನು ರಕ್ಷಿಸಿ ಅಂತ ಹೇಳಿ ಅವರಲ್ಲಿ ಕೇಳಿದಾಗ ಬ್ರಹ್ಮ ಹೇಳ್ತಾನೆ, ನಿನ್ನ ಪತಿಯಾದಂತ ವಿಷ್ಣು ಹೇಳ್ತಾನೆ, ಅವರಲ್ಲಿ ಹೋಗಿ ಹೇಳು, ಪತಿಯಾದ ವಿಷ್ಣುವಿನಲ್ಲಿ ಹೋಗಿ ಹೇಳು ಅಂತ ಹೇಳಿದಾಗ ದೇವತೆಗಳು ಬ್ರಹ್ಮ ಸಹಿತವಾಗಿ ವಿಷ್ಣುವಿನ ಹತ್ರಕ್ಕೆ ಹೋಗ್ತಾರಂತ. ವಿಷ್ಣುವಿನ ಹತ್ರಕ್ಕೆ ಹೋಗುವಾಗ ವಿಷ್ಣು ಹೇಳ್ತಾನೆ, ಭಯ ಮಾಡಬೇಡಿ, ನೀವೀಗ ನನ್ನಲ್ಲಿ ಇರ್ತಕ್ಕಂಥ ಎಲ್ಲ ದೇವತೆಗಳು ಅವನನ್ನು ಸಂಹಾರ ಮಾಡುವಂತ ಕಾಲ ಸನ್ನಿಹಿತ ಆಗಿದೆ, ನಾನು ಅವತರಿಸುವಂತ ಕಾಲ ಸನ್ನಿಹಿತ ಆಗಿದೆ. ಆದ್ರೆ ನಾನು ಒಬ್ಬನೇ ಅವತರಿಸುವುದಲ್ಲ, ದೇವತೆಗಳಾದ ನೀವೆಲ್ಲರೂ ಕಪಿಗಳಾಗಿ ಜಾಂಬವಂತನಾಗಿ ನೀವು ಜನನಾಗಬೇಕು ಅಂತ ಹೇಳಿ ದೇವತೆಗಳಿಗೆ ಅಭಯವನ್ನು ಕೊಡ್ತಾನೆ. ಹಾಗೆ ಭಗವಂತ ದಿತಿ ಮತ್ತು ಅದಿತಿ ಇಬ್ಬರು ಕೇಳಿಕೊಂಡಿರ್ತಾರೆ, ಇನ್ನೊಮ್ಮೆ ನಮ್ಮ ಹೊಟ್ಟೆಯಲ್ಲಿ ನೀನು ಹುಟ್ಟಿ ಬರಬೇಕು ಅಂತ. ಹಾಗೆ ಅವರ ಆಸೆಯಂತೆ ರಾವಣೇಶ್ವರ ದಶರಥ ಮತ್ತು ಕೌಶಲ್ಯ ಹೊಟ್ಟೆಯಲ್ಲಿ ಹುಟ್ಟಿಕೊಂಡು ಬರ್ತಾರಂತೆ. ಇವರು ಆ ಹುಟ್ಟಿದಂತಹ ಹೇಗೆ ಹುಟ್ಟಿದ್ದು, ದಶರಥ ಅಂತ ಹೇಳಿದ್ರೆ ಏನು ಹೇಳಿದ್ರೆ, ದಶರಥನಿಗೆ 10 ಒಂದು ಕುದುರೆ ಇದು ರಥ ಇತ್ತಂತೆ. ಅದು 10 ದಿಕ್ಕುಗಳಿಗೆ ಸಂಚಾರ ಆಗ್ತಾ ಇತ್ತು, ಅದರಿಂದ ಅವನಿಗೆ ದಶರಥ ಅಂತ ಹೆಸರು ಬಂತು. ಆಮೇಲೆ ಮನು, ಯಮನ ಇವರೆಲ್ಲ ಶಿಲ್ಪಿಗಳು, ದೊಡ್ಡ ದೊಡ್ಡ ಶಿಲ್ಪಿಗಳು. ಅದರಲ್ಲಿ ಅಯೋಧ್ಯೆಯನ್ನು ಸೃಷ್ಟಿ ಮಾಡಿದಂತಹ ಶಿಲ್ಪಿ ಯಾರು ಅಂತ ಕೇಳಿದ್ರೆ ಇದೇ ವೈವಸ್ವತ. ಈ ವೈವಸ್ವತ ತ್ರಿಚಕ್ರೇಣ ಗ್ರಹೇ ದೃಷ್ಟ ನೋಡಿ, ಅದೇ ನಮ್ಮ ಈಗಿನ ಶಿಲ್ಪಿ ಯಾರು ಅಂತ ಕೇಳಿದ್ರೆ ಮೋದಿಯವರು. ಅದೇ 3 ಗ್ರಹಗಳು ಯಾವ ಒಂದು ಜಾಗದಲ್ಲಿ ಸೇರಿಕೊಳ್ತಾರೋ, ಪರಸ್ಪರ ದೃಷ್ಟಿಯನ್ನು ಇಟ್ಟುಕೊಂಡಿದ್ದಾರೋ, ಅದೇ ಮುಹೂರ್ತದಲ್ಲಿ ಇವತ್ತು ಅಂತಹ ಅಯೋಧ್ಯೆಯಲ್ಲಿ ನಾಳೆಯ ದಿವಸ ಅದೇ ಶ್ರೀರಾಮಚಂದ್ರನಿಗೆ ಪ್ರಾಣ ಪ್ರತಿಷ್ಠೆ ಆಗಲಿಕ್ಕೆ. ಆ ವೈವಸ್ವತ ಅಯೋಧ್ಯೆಯನ್ನು ಸೃಷ್ಟಿ ಮಾಡಿದ ದಶರಥನಿಗೆ ಒಂದೇ ಒಂದು ವ್ಯಾಕುಲತೆ ಅಂತ ಹೇಳಿದ್ರೆ ಮಕ್ಕಳಿಲ್ಲ. ಅದಕ್ಕೋಸ್ಕರವಾಗಿ ಅವನು ಉತ್ತರಗಾಮಿಷ್ಟಿ ಯಾಗವನ್ನು ಮಾಡಿ ಮಕ್ಕಳನ್ನು ಪಡೆಯುತ್ತಾನೆ. ಅಲ್ಲಿಂದ ನಂತರ ನಿಮಗೆಲ್ಲ ಕಥೆಗಳು ಗೊತ್ತಿರಬಹುದು. ಆದ್ರಿಂದ ಆ ಒಂದು ವಿಶೇಷವಾದಂತಹ ದಿವಸವೇ ಅಂದ್ರೆ 3 ಗ್ರಹರು ಸೇರುವಂತಹ ದಿವಸವನ್ನು ಇಷ್ಟರವರೆಗೆ ನಾವು ಕಾಯ್ತಾ ಇದ್ದೇವೆ. ಅಂತ ಒಂದು ಪುಣ್ಯ ಸಮಯದಲ್ಲಿ ಭಗವಂತನ ಸ್ಮರಣೆ ಮಾಡಿತು ಅಂತಾದ್ರೆ ಲೋಕಕ್ಕೆ ಬರತಕ್ಕಂತಹ ಎಲ್ಲ ಅನಿಷ್ಟಗಳನ್ನ ಭಗವಂತ ಪರಿಹಾರ ಮಾಡುತ್ತಾನೆ. ಇನ್ನೊಂದು ವಿಶೇಷ ಅಲ್ಲಿ ಇದು ಏನು ಅಂತ ಕೇಳಿದ್ರೆ, ಶಾಸ್ತ್ರದಲ್ಲಿ ಹೇಳ್ತಾರೆ, ವರ್ತುಲಂ ಪದ್ಮಂ ಸದೃಷ್ಟಂ ಹಸ್ತಿ ಪೃಷ್ಟಾನ್ ಸಮಂತತ ಚತುರಶ್ರಂ ಚಾಷ್ಟಕೋನಂಚಂ ವಿಮಾನಂ ಪ್ರಕೀರ್ತಯೇತು ಅಂತ. 8 ವಿಧವಾದಂತಹ ದೇವಸ್ಥಾನಗಳನ್ನು ನಾವು ನಿರ್ಮಾಣ ಮಾಡುವುದು. ಒಂದು ವರ್ತುಲಾಕಾರದಲ್ಲಿರ್ತಕ್ಕಂಥ ದೇವಸ್ಥಾನ ನಿರ್ಮಾಣ ಮಾಡಬಹುದು. ಪದ್ಮಂ
ಸದೃಶಂ ಅಂದ್ರೆ ಪದ್ಮಾಕೃತಿಯಲ್ಲಿರ್ತಕ್ಕಂತಹ ದೇವಸ್ಥಾನ ನಿರ್ಮಾಣ ಮಾಡಬಹುದು. ಹಾಗೆ ಷಷ್ಟಂ ಸದಾ ಷಟ್ಭುಜ ದೇವಸ್ಥಾನವನ್ನು ನಿರ್ಮಾಣ ಮಾಡಬಹುದು. ಚತುರ್ವರ್ಷಂ ಅಂದ್ರೆ 4 ಮೂಲೆಗಳಿರತಕ್ಕಂತಹ ದೇವಸ್ಥಾನ ನಿರ್ಮಾಣ ಮಾಡಬಹುದು. ಅದರಲ್ಲಿ ವಿಮಾನಂ ಪ್ರಕೀರ್ತಿತಂ, ವಿಮಾನ ಅಂತ ಹೇಳುವಂತದ್ದೊಂದು ಇದೆ ದೇವರಿಗೆ. ಎದುರಾಗಿ ಬಂದು ಹಿಂದುಗಡೆಯಿಂದ ಅಗಲವಾಗಿರುವುದಕ್ಕೆ ವಿಮಾನ ಅಂತ ನಾವು ಹೇಳ್ತೇವೆ. ಮೊದಲು ದೇವತೆಗಳಿಗೆ ವಿಮಾನದಲ್ಲಿ ಸಂಚಾರ ಮಾಡ್ತಾ ಇದ್ದದ್ದು ಅಂಥದ್ದೇ ವಿಮಾನ. ಆ ರೂಪದಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಗರ್ಭಗುಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ಧೂಮಂ ಕುಕ್ಕುರಂ ವೃಷಂ ಸ್ಟೀವಾಹ ಆಯಾತಿಕ್ಯಂ ವ್ಯಾತ್ಯಾಹ ಸಂಪತ್ಯಾಂ ಕರ್ಮೆಕೃತ್ಯಾಹ. ನಮಗೊಂದು ಸಂಶಯ ಇದೆ, ಆ ಕೇವಲ ವಿಮಾನ ಮಾತ್ರ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಬಾಕಿದ್ದೆಲ್ಲ ನಾವು ಯಾವುದೇ ಕೆಲಸ ಆಗದಿದ್ರು ತೊಂದರೆ ಇಲ್ಲ. ಚತುರಾಶ್ರಂಗಣಂ ಅಷ್ಟಾಂಗಣಂ ಏತೇನಿದೆ ಪರಿವಿತಃ ಅಂತ ಮಾತಿದೆ. 4 ಅಂಗಣಗಳು ಭಗವಂತನಿಗೆ ವಿಶೇಷವಾಗಿ ಎಲ್ಲ ದೇವತೆಗಳು ನಿಲ್ಲುವಂತಹ ಜಾಗ. ಚತುರಾಂಗಣದಲ್ಲಿ ಇರತಕ್ಕಂಥದ್ದು, ಅಷ್ಟಾಂಗಣದಲ್ಲಿ ನಿಲ್ಲುವಂಥದ್ದು ದೇವತೆಗಳು ಯಾರು ಅಂತ ಕೇಳಿದ್ರೆ ಮಾಂಸ ಭಕ್ಷಣಾದಿ ದೇವತೆಗಳೆಲ್ಲ ಬಂದು ಅಷ್ಟಾಂಗಣದಲ್ಲಿ ದೇವರನ್ನು ದರ್ಶನ ಮಾಡ್ತಾರಂತೆ. ಪವಿತ್ರವಾದಂತಹ ದೇವರು ಎಲ್ಲಿ ಬರ್ತಾರೆ ಅಂದ್ರೆ ಚತುರಾಂಗಣದಲ್ಲಿ ಬಂದು ಸುತ್ತುವರೆದಿರ್ತಾರೆ. ಅಲ್ಲೆಲ್ಲ ದೇವತೆಗಳು ಎಲ್ಲ ದೇವರ ವೈಭೋಗವನ್ನು ನೋಡ್ತಾ ಇರ್ತಾರೆ. ಆ ಚತುರಾಂಗಣವು ಈಗ ಸೃಷ್ಟಿಯಾಗಿದೆ. ಅಯೋಧ್ಯೆಯಲ್ಲಿ ಬೇರೆ ಯಾವುದೇ ಕೆಲಸಗಳಾಗದಿದ್ರು ಕೂಡ ಆಗ್ತಾ ಇದೆ. ಆದ್ರೆ ಚತುರಾಂಗಣ ಹೇಳುವಂತ ಅಂಗಣ ಏನಿದೆ ಅದು ಸೃಷ್ಟಿಯಾಗಿದೆ, ಅದು ಭಗವಂತನಿಗೆ ಅರ್ಪಿತ ಆಗಿದೆ. ನಾಳೆ ದಿವಸ ಪ್ರಾಣ ಪ್ರತಿಷ್ಠೆ ಆಗಲಿಕ್ಕಿದೆ. ಈ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ನಾಳೆ ಉತ್ಸವಾದಿಗಳು ಕೂಡ ಇಲ್ಲಿ ನಡೆಯಲಿಕ್ಕಿದೆ. ಎಲ್ಲರೂ ಕೂಡ ಸಮರ್ಭಕ್ತರು ಆ ಸಮಯಕ್ಕೆ ಸರಿಯಾಗಿ ಬಂದು ಆ ಶನೀಶ್ವರ ಮತ್ತು ರಾಮದೇವರ ಭಕ್ತಿಗೆ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ಪೂಜೆ ಅವಸಾನ ಆಗ್ತದೆ. ಅದರ ಮೊದಲು ಒಂದು ರಾಮತಾರಕ ಹೇಳಿ ವರ್ಷಗಳ ಈ ಒಂದು ನೇತೃತ್ವದಲ್ಲಿ ಇವತ್ತು ಶ್ರೀ ಸರೇಶ್ವರ ದೇವರ ವರ್ಷಾವಧಿ ಬಲಿಸುವ ರಥೋತ್ಸವದ ಅಂಗವಾಗಿ ಸಹಸ್ರ ದೀಪೋತ್ಸವವನ್ನು ಸರೇಶ್ವರ ದೇವರಿಗೆ ಸಮರ್ಪಿಸ್ತೇವೆ. ಈ ಸಂದರ್ಭದಲ್ಲಿ ಶ್ರೀ ರಾಮ ತಾರಕ ಮಂತ್ರ ಜಪದಲ್ಲಿ ತಂದು ನಾವು ಒಂದು 9 ಪ್ರದಕ್ಷಿಣೆಯನ್ನ ಸರೇಶ್ವರ ದೇವರಿಗೆ ಬರುವಂಥದ್ದು. ಶ್ರೀ ಎಲ್ಲರೂ ಕೂಡ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನೋದು ಅದರಲ್ಲಿ 13 ಅಕ್ಷರಗಳಿವೆ. ಅದು ವಿಶೇಷವಾದಂಥದ್ದು. ಅದೇ ರೀತಿಯಲ್ಲಿ ಇದು ರಾಮ ನವಮಿ ಅಂತಂದ್ರೆ ರಾಮ ದೇವರು ಜನಿಸಿದ್ದು ನವಮಿ ಅಂತ ನಾವು 9 ಸುತ್ತು ಎಲ್ಲರೂ ನಿಧಾನವಾಗಿ ಯಾರು ಕೂಡ ವೇಗವಾಗಿ ಹೋಗಬಾರದು. ಒಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ತಾರಕ ಮಂತ್ರದೊಂದಿಗೆ ನಾವೆಲ್ಲರೂ ಶ್ರೀ ಸರೇಶ್ವರ ಮಂದಿರಕ್ಕೆ ಪ್ರದಕ್ಷಿಣೆ ಹಾಕಬೇಕೆಂದು ನಾವು ನೆನೆಸಿಕೊಳ್ಳುತ್ತಾ ಇದ್ದೇವೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ
ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ರಾಮ ಜಯ ಜಯ ರಾಮ ಸುತ್ತಬಲ್ಲೆ ಶ್ರೀ ರಾಮ ತಾರಕ ಮಂತ್ರ ಜಪದ ನಂತರ ನಮ್ಮ ಮಾತೃ ಮಂಡಲದಿಂದ ಕುಣಿತ ಭಜನೆ ಇದೆ. ಎಲ್ಲರೂ ಕೂಡ ಕುಣಿತ ಭಜನೆ ಆದ ನಂತರ ಶ್ರೀ ದೇವರಿಗೆ ಮಹಾಪೂಜೆ. ಈಗ ನಮ್ಮ ಸದಸ್ಯರ ಮಾತೃ ಮಂಡಳಿಯ ಭಜನಾ ಮಂಡಳಿಯಿಂದ ಕುಣಿತ ಭಜನಾ ಕಾರ್ಯಕ್ರಮ ಶ್ರೀ ಸದಸ್ಯರ ಮಂದಿರದ ಮುಂಭಾಗದಲ್ಲಿ, ಆಮೇಲೆ ಮಹಾಪೂಜೆ ನಡೆಯಲಿದೆ. भद्रा